ಸೀಸ್ಕಡ್ಡಿ ಅಂತ ರೂಪಿಸಿದ್ದಾರೆ. ತಮ್ಮ ಕೂಸಿನ ಬಗ್ಗೆ ಏನ್ ಹೇಳ್ತೀರಿ? ಮಾಧ್ಯಮ ಮಿತ್ರರಿಗೆ ಮೀಡಿಯಾ ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಸೊ ಇದು ನನ್ನ ಫಸ್ಟ್ ಪ್ರೆಸ್ ಮೀಟು. ನನಗೆ ಗೊತ್ತಿಲ್ಲ ನಾನು ಹೆಂಗೆ ಮಾತಾಡ್ತೀನಿ ಅಂತ. ಇಫ್ ಐ ಗೋ ರಾಂಗ್ ಕ್ಷಮಿಸ್ಬಿಡಿ. ಶ್ರೀ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅವರು ಆ್ಯಕ್ಚುಲಿ ನನ್ನ ಫ್ರೆಂಡ್ ಅಮೋಘ, ನಾನು ಅವನು ಥಿಯೇಟರ್ ಮಾಡ್ತಿದ್ವಿ. ಅವನು ನನ್ನ ಫಿಲಮಲ್ಲಿ ಕೆಲಸ ಮಾಡಿಯಾನೆ, ಆ್ಯಕ್ಟ್ ಮಾಡಿಯಾನೆ. ಅವನು ಶ್ರೀನಿ ಸರ್ಗೆ ಕೋ ಡೈರೆಕ್ಟು ಒಂಥರ, ಅವನು ಡಿರೆಕ್ಟು ಕೋ ಡೈರೆಕ್ಟ್ ಇಲ್ಲ ಅವನು. ಸೊ ಅವ್ನು ಕೇಳಿದ ತಕ್ಷಣ ಒಪ್ಕೊಂಡ್ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಫಾರ್ ಅಬ್ಲೈಜಿಂಗ್. ಆಮೇಲೆ ಸಾಗರ್ ಅವ್ರು ಬಂದಿದ್ದಾರೆ. ಸಾಗರ್, ಮಹೇಂದ್ರ ಗೌಡ್ರು, ಆಮೇಲೆ ಸಂಜು ಅವರು ಒಂದ್ಸತಿ ಕೇಳಿದ ತಕ್ಷಣನೇ ಬಂದಿದ್ದಾರೆ. ಅಂದರೆ ಅವರು ನಾನು ಟೈಮ್ ಚೆಕ್ ಮಾಡ್ತೀನಿ ಇದೆಲ್ಲ ಏನೂ ಹೇಳಿಲ್ಲ. ಸೊ ಬೋತ್ ಆಫ್ ಯು ಥ್ಯಾಂಕ್ಸ್ ಸೋ ಮಚ್ ಫಾರ್ ಕಮಿಂಗ್. ಡೊಳ್ಳು ಸಿನಿಮಾ ನೋಡಿ ನಾನು ಸಿಕ್ಕಾಪಟ್ಟೆ ಇಷ್ಟ ಸರ್. ಅದು ಅಂದರೆ ಕೈಂಡ್ ಆಫ್ ಮೇಕಿಂಗ್ ದಟ್ ಯು ಡನ್ ಫ್ಯಾಂಟಾಸ್ಟಿಕ್. ಆಮೇಲೆ ಶ್ರೀನಿ ಸರ್, ನಿಮ್ಮದು ಶ್ರೀನಿವಾಸ್ ಗಲೇಡ ನಾನು ಅವನಿಗೆ ಹೇಳಿದೆ, ನನಗೆ ಬೀರ್ಬಲ್ ಮತ್ತು ಓಲ್ಡ್ ಮಾರ್ಕ್ಗಿಂತ ಬೀರ್ಬಲ್ ಇಷ್ಟ, ಗೋಸ್ಟ್ಗಿಂತ ಓಲ್ಡ್ ಮಾರ್ಕ್ ಇಷ್ಟ, ಇವೆಲ್ಲದಕ್ಕಿಂತ ನನಗೆ ಶ್ರೀನಿವಾಸ್ ಗಲೇಡ ಇಷ್ಟ ಅಂತ. ಸೊ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ಆಮೇಲೆ ಮಹೇಶ್ ಗೌಡರು ಈಸ್ ಅ ಫ್ರೆಂಡ್. ಸೊ ಅವರು, ನಾನು ಆ್ಯಕ್ಚುಲಿ ಅವ್ರನ್ನ ಇನ್ವೈಟ್ ಅಂತೇನಿಲ್ಲ, ನಾನು ಕರೆದೇ ಬಂದರು ಅಷ್ಟೇ ಅವರು. ಸೊ ಅವ್ರು ಹಂಗೆ ಇದ್ದಾರೆ ಇವಾಗಲೂ. ಆಯುಷ್ ಅವರು ಅಷ್ಟೇ. ನಾನು ಫಿಲ್ಮ್ ನೋಡಿದೆ ಪಪ್ಪಿ, ನನಗೆ ಸಖತ್ ಇಷ್ಟ ಆಯಿತು. ಇವ್ರು ಕೇಳಿದ್ರು ಆ್ಯಕ್ಚುಲಿ, ಮಹೇಂದ್ರ ಗೌಡರು ಅವ್ರು ಕೇಳಿದ ತಕ್ಷಣ ಬಂದಿದ್ದಾರೆ ಅವರು. ಸೊ ಇಟ್ ಈಸ್ ಅಂದರೆ ಎಲ್ಲರೂ ಸೋ ಕೈಂಡ್ ಆಫ್ ಆಲ್ ಆಫ್ ದೀಸ್ ಪೀಪಲ್ ಟು ಹ್ಯಾವ್ ಒಂದು ಕರೆಗೆ ಬಂದ್ಬಿಟ್ಟಿದ್ದಾರೆ. ಆಮೇಲೆ ಚಲೋ ಸರ್ದು ಆಬ್ವಿಯಸ್ಲಿ ನಾನು ಅವ್ರ ಜೊತೆ ನಾವು ಕೆಲಸ ಮಾಡ್ತೀವಿ ಅಂದರೆ ಅದೊಂದು, ನಾವು ಆಲ್ಮೋಸ್ಟ್ ಎವ್ರಿ ಡೇ ಫೋನಲ್ಲಿ ಮಾತಾಡ್ತಿರ್ತೀವಿ. ಸೊ ಅವ್ರಿಗೂ ನಾನು ಇನ್ವೈಟ್ ಅಂತ ಮಾಡಲಿಲ್ಲ, ಕರೆದಿದ ತಕ್ಷಣ ಬಂದಿದ್ದಾರೆ. ಸೊ ಇಟ್ಸ್ ಒಂದು ಫ್ಯಾಮಿಲಿ ಥರ ಇವಾಗಿದೆ ಅವ್ರ ಜೊತೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಇಲ್ಲಿ ಅಂದರೆ ಅವ್ರ ಜೊತೆಯಲ್ಲಿ ನಮ್ಮದು ಈಗ ಏನು ನಾವು ಕಂಟಿನ್ಯೂ ಮಾಡ್ತಿದ್ದೀವಿ, ಅವರೆಲ್ಲರೂ ಬಂದಿದ್ದಾರೆ. ದೇವು ಸರ್ ಅಂತ ಬಂದಿದ್ದಾರೆ, ಮಂಜಣ್ಣ ಸರ್ ಬಂದಿದ್ದಾರೆ. ಸೊ ಐ ಥ್ಯಾಂಕ್ ಆಲ್ ಆಫ್ ದೆಮ್. ಬಂದಿರೋದಕ್ಕೆ ನಂಗೆ ಭಾರಿ ಖುಷಿ ಇದೆ. ಸೊ ಈಗ ಫಿಲ್ಮ್ ಹೇಳ್ತೀನಿ ಸರ್, ಒಂದು ನಿಮಿಷ. ಥ್ಯಾಂಕ್ಸ್ ಹೇಳಿಲ್ಲ ಅಂದರೆ ತಪ್ಪಾಗುತ್ತೆ ಸರ್. ಸೊ ನಿಮಗೂ ಥ್ಯಾಂಕ್ಸು ಸರ್. ಸೊ ಮತ್ತೆ ಐ ಸ್ಟಾರ್ಟ್ ಫ್ರಮ್ ಮೀಡಿಯಾ, ಥ್ಯಾಂಕಿಂಗ್ ಮೀಡಿಯಾ. ಈಗ ಫಿಲ್ಮು ಅಂದರೆ ಇದು ಚಿಲ್ಡ್ರನ್ಸ್ ಫಿಲ್ಮ್ ಆಗಿ ಒಂದು 5 ಕಥೆ ಇಟ್ಕೊಂಡು ಮಾಡಿರೋದು. ಪೆನ್ಸಿಲ್ ಅದು ಕ್ಯಾರೆಕ್ಟರಿಸ್ಟಿಕ್ಸ್ 5 ಅಂತ ನಾನೊಂದು ಪುಸ್ತಕ ಓದಿದ್ದೆ. ಒಂದೇ ಒಂದು ಪ್ಯಾರಾಗ್ರಾಫು, ಪಾಲ್ ಕೋಹಲ್ ಅದು ಶಾರ್ಟ್ ಸ್ಟೋರೀಸ್ ಒಂದು ಕಲೆಕ್ಷನ್ನು. ಅದರಲ್ಲಿ ಒಂದು ಪ್ಯಾರಾಗ್ರಾಫು ಪೆನ್ಸಿಲ್ದು 5 ಕ್ಯಾರೆಕ್ಟರಿಸ್ಟಿಕ್ಸ್, ಅಂದರೆ ಅದರದ್ದು 5 ಥರಗಳಲ್ಲಿ ಅದನ್ನು ನಾವು ಲೈಫ್ ಲೆಸನ್ಗೆ ಮ್ಯಾಚ್ ಮಾಡ್ಬೋದು ಅಂತ. ಸೊ ಇದು ನಾನು ನೋಡ್ಬಿಟ್ಟು ಇದು ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ನನ್ನ ಫ್ರೆಂಡ್ಸಿಗೆ ಐ ಜಸ್ಟ್ ಪುಟ್ ಅಕ್ರಾಸ್ ದ ಐಡಿಯಾ. ಅದೇ ಸಿನಿಮಾ ಆಗಿರೋದು ಇವಾಗ. ಜಸ್ಟ್ ಒಂದು ಐಡಿಯಾ ಸಿನಿಮಾ ಆಯಿತು. ಅದನ್ನು 5 ಕಥೆಯಾಗಿ, ಸಿನ್ಸ್ ಇಟ್ ಇಸ್ ಪೆನ್ಸಿಲ್, ನನಗೆ ಮಕ್ಕಳು ಇಟ್ಕೊಂಡೇ ಮಾಡೋಣ, ಆನೆಸ್ಟ್ ಆಗಿರುತ್ತೆ ಅಂತ ಅನ್ನಿಸ್ತು. ಸೊ ಮಕ್ಕಳನ್ನ ಇಟ್ಕೊಂಡು ಮಾಡಿದ ಸಿನಿಮಾ. ಸೊ ಹಾಗೆ ಇದು ಚಿಲ್ಡ್ರನ್ಸ್ ಫಿಲ್ಮ್ ಆಯಿತು. ನನಗೆ ಅಂದರೆ ಈಗ ಇದರಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಪೆನ್ಸಿಲಲ್ಲಿ. ಒಂದು ಕ್ಯಾರೆಕ್ಟರಿಸ್ಟಿಕ್ ಏನು ಅಂದರೆ, ಒಂದು ಕೈ ಪೆನ್ಸಿಲ್ ಏನು ಮಾಡಬೇಕಾದ್ರೂ ಒಂದು ಕೈ ಪೆನ್ಸಿಲ್ ಇಟ್ಕೊಂಡಿರುತ್ತೆ ಅಂತ. ಸೊ ಅದು ದೇವರು ಅಂತ ಹೇಳ್ತಾರೆ. ನಾವಿದರಲ್ಲಿ ಎಲ್ಲರಲ್ಲೂ ದೇವರ ಕಾಣುವಂಥ ಒಂದು ಲೈನ್ ಬರ್ತಿದ್ದೀವಿ. ಅಂದರೆ ಎವ್ರಿ ಪರ್ಸನ್ ದಟ್ ಯು ಕಮ್ ಅಕ್ರಾಸ್ ಈಸ್ ಅ ಗಾಡ್, ಫೆಲೋ ಗಾಡ್ ಅಂತ ಹಂಗೆ ಅಂದ್ಕೊಂಡು ಕಾನ್ಸೆಪ್ಟ್ ಮಾಡಿ. ಸೊ ಅದಕ್ಕೆ ಈ ಚಿಕ್ಕ ಮಕ್ಕಳ ಜೊತೆಯಲ್ಲಿ ಒಂದೊಂದು ಕ್ಯಾಟಲಿಸ್ಟ್ ಆಗಿ ಒಂದು ಅಡಲ್ಟ್ ಪ್ರೊಟ್ಯಾಗನಿಸ್ಟ್ಗಳನ್ನೂ ಇಂಟ್ರಡ್ಯೂಸ್ ಮಾಡಿದ್ದೀವಿ. ಅದ್ರಲ್ಲಿ ಮಹೇಂದ್ರ ಗೌಡರು, ಸಂಜು, ಸೌಮ್ಯ ಜಗನ್ಮೂರ್ತಿ ಅಂತ ಅವ್ರು ಬಂದಿಲ್ಲ. ಸೊ ಅವರೆಲ್ಲರೂ ಅಡಲ್ಟ್ ಪ್ರೊಟ್ಯಾಗನಿಸ್ಟ್ಗಳಾಗಿ ಮಾಡಿದ್ದಾರೆ. ಸೊ ಇದು ಬೇಸ್ ಆಗಿ ಚಿಲ್ಡ್ರನ್ಸ್ ಫಿಲ್ಮ್ ಆದ್ರೂ, ಬಟ್ ಇಟ್ಸ್ ಎಲ್ಲರೂ ಅಂದರೆ ಆಲ್ ಏಜ್ ಗ್ರೂಪ್ಸ್ ಕ್ಯಾನ್ ರಿಲೇಟ್ ಟು ದಿಸ್ ಫಿಲ್ಮ್. ಯಾಕಂದರೆ ಲೈಫ್ ಲೆಸನ್ ಈಸ್ ಟು ಎವ್ರಿಬಡಿ. ಹೌದು ಸರ್, ಎಲ್ಲಾನು ಕ್ಲೈಮ್ಯಾಕ್ಸಿಗೆ ಬರುತ್ತೆ. ಸೊ ವಿಕ್ರಮ್ ಬೇತಾಳ ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ರೆ, ಇವಾಗ ವಿಕ್ರಮ ಬೇತಾಳ ಒಂದು ಕತೆ ಹೇಳ್ತಾನೆ ವಿಕ್ರಮ ಅದಕ್ಕೆ ಎಲ್ಲಾನು ಅದನ್ನ ಓಕೆ ಈ ಕತೆ ಹಿಂಗೆ ಅಂತ ಮೆಟಫರ್ಸ್ನ ರಿವೀಲ್ ಮಾಡ್ಕೊಂಡು ಹೋಗ್ತಾನೆ. ಸೊ ಅದೇ ಕಾನ್ಸೆಪ್ಟಲ್ಲೇ ಎಲ್ಲ ಕತೆಗಳು ಅದಕ್ಕೆ ಒಂದು ಕಡೆ ಬಂದು ಜಾಯ್ನ್ ಆಗುತ್ತೆ ಸರ್. 2020 ಡಿಸೆಂಬರ್ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ, ಅಂದರೆ ಪೀಕ್ ಕೋವಿಡ್ ಟೈಮು. ಸೊ 2021 ಮತ್ತೆ ಲಾಕ್ಡೌನ್ ಆಯಿತು. 2021 ಡಿಸೆಂಬರಿಗೆ ಎಂಡ್ ಮಾಡಿದ್ದು ಶೂಟಿಂಗ್ನ. ಸೊ 2022 ಸರ್ಟಿಫೈ ಆಗಿದೆ ಫಿಲ್ಮ್. 2022 ಡಿಸೆಂಬರು ಸರ್ಟಿಫಿಕೇಶನ್ ಬಂತು ಸರ್.
ಸರ್ ಫೆಸ್ಟಿವಲ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗೇ ಇತ್ತು ಸರ್. ಅಂದ್ರೆ ಕೆಲವು ಫೆಸ್ಟಿವಲ್ಸು ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸು, ಕೆಲವು ಲೂಪ್ ವರ್ನ್, ಒಂದೊಂದು ಓಕೆ ಆಗಿತ್ತು. ಬಟ್ ಒಂದೊಂದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮೆಲ್ಬರ್ನ್ದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಲ್ಲಿ ರೆಸ್ಪಾನ್ಸ್. ಅಂದ್ರೆ ಮೆಲ್ಬರ್ನ್ ಇಂದ ನಂಗೆ ಫೆಸ್ಟಿವಲ್ ಆರ್ಗನೈಸರ್ಸ್ ತುಂಬಾ ಜನ ಮೆಸೇಜ್ ಮಾಡಿದ್ರು ಸಖತ್ತಾಗಿದೆ ಈ ಫಿಲ್ಮ್ ಅಂತ. ಬಟ್ ಅಲ್ಲಿ ರೀಸೆನ್ಸರ್ ಮಾಡಬೇಕಿತ್ತು, ಯಾಕಂದ್ರೆ ಮುಸ್ಲಿಂ ಹುಡುಗಂದು ಒಂದು ಕತೆ ಇತ್ತು. ಸೊ ಅಲ್ಲಿಂದು ಸರ್ಟಿಫಿಕೇಶನ್ ಪ್ರಕಾರ ರೀಸೆನ್ಸರ್ ಮಾಡಿ ಅಲ್ಲಿ ಸ್ಕ್ರೀನ್ ಮಾಡಿದ್ರು. ಮಾಡಿದ್ವಿ, ಸೆಲೆಕ್ಟ್ ಆಗಲಿಲ್ಲ ಸರ್. ಇಲ್ಲ ಸರ್, ರೀಸನ್ ಎಲ್ಲಿ ಕೊಡ್ತಾರೆ ಸರ್? ಐದು ಹಾಡಿದೆ. ಸಿನ್ಸ್ ನಾವು ಪ್ರೊಡಕ್ಷನ್ ಡಿಸೈನ್, ನಾನು ಆರ್ಟ್ ಫಿಲ್ಮ್ಸ್ ಮಾಡ್ತಿದ್ದಕ್ಕೆ ಪ್ರೊಡಕ್ಷನ್ ಡಿಸೈನ್ ಅಲ್ಲಿ ಪ್ರೊಡಕ್ಷನ್ ಡಿಸೈನ್ ಎಲ್ಲ ನಾವೇ ಮಾಡ್ಕೊಂಡಿದ್ದೀವಿ. ಆರ್ಟ್ ಅದೆಲ್ಲ DOP ಸುನಿಲ್ ಅಂತ, ಅವನು ನನ್ನ ಜೊತೆ ಆರ್ಟ್ ಫಿಲ್ಮ್ಸ್ ಮಾಡ್ತಿದ್ದ, ಈಸ್ ನಾಟ್ ಹಿಯರ್ ಟುಡೇ. ಆಮೇಲೆ ಮ್ಯೂಸಿಕ್ KC ಬಾಲಸಾರಂಗನ್. 5 ಹಾಡಿದೆ, 2 ಮಹೇಂದ್ರ ಗೌಡ್ರು ಬರ್ದಿದ್ದಾರೆ. ಇನ್ನು 3 ಹಾಡನ್ನ ಮಹೇಶ್ ಅಂತ ಒಬ್ರು, ಆಮೇಲೆ ಸಿಂಗಪುರಲ್ಲಿ ಒಬ್ರು ಕನ್ನಡ ಲೇಖಕಿ ಇದ್ದಾರೆ ಅನುಜಯ ಅಂತ, ಅವರು ಒಂದು 7 ನಿಮಿಷದ್ದೊಂದು ನಾವು ಇದೊಂದು ಅಟೆಂಪ್ಟ್ ಮಾಡಿದ್ವಿ ಸರ್. ಇದರಲ್ಲಿ ಒಂದು 7 ನಿಮಿಷದ್ದು ಪ್ರಾಪರ್ ಕರ್ನಾಟಿಕ್ ಕ್ಲಾಸಿಕಲ್ ಹಾಡೊಂದು ಇದೆ, ಪ್ರಾಪರ್ ಕರ್ನಾಟಿಕ್ 7 ನಿಮಿಷದ್ದು. ಅದಕ್ಕೆ ಆ ಹುಡುಗಿ ಲಿಪ್ಸಿಂಕ್ ಮಾಡಿಯಾಳೆ, ಫುಲ್ ಹಾಡ್ ಲಿಪ್ಸಿಂಕ್ ಮಾಡಿಯಾಳೆ, ಅಂದ್ರೆ ಸ್ವರಗಳು ಸೇರಿ. ಸೊ ಅದು ಅವಳು ಅಂದ್ರೆ ರಿಹರ್ಸ್ ಮಾಡಿದ್ದಾಳೆ. ಅದು ಐ ಥಿಂಕ್ ಅದೊಂದು ಅಟೆಂಪ್ಟ್ ವರ್ಕ್ ಆಗತ್ತೆ ಅಂತ. ಅದ್ರ ಲಿರಿಕ್ಸ್ ಬರ್ದಿದ್ದು ಸಿಂಗಾಪುರಲ್ಲಿ ಒಬ್ರು ಅನುಜಯ ಅಂತ ಲಿರಿಸಿಸ್ಟ್, ಅವರು ಕವನಗಳೆಲ್ಲ ಬರೀತಿದ್ರು. ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಈ ಹಾಡು ಬರೀತೀನಿ ಅಂತ, ಟ್ಯೂನ್ ಆದ್ಮೇಲೆ ಹಾಡು ಬರ್ತಿದ್ದಾರೆ ಅದಕ್ಕೆ. ಸರ್ ಗ್ರಹಣ ಅಂದ್ರೆ ಸೂರ್ಯಗ್ರಹಣ ಅಲ್ಲ ಸರ್, ಅಂದ್ರೆ ಗ್ರಹಣ ಅಂದ್ರೆ ಟು ಕ್ಯಾಪ್ಚರ್ ಲೈಟ್, ಛಾಯಾಗ್ರಹಣ, ಟು ಕ್ಯಾಪ್ಚರ್ ಲೈಟ್ ಅಂತ. ಸೊ ಅದಕ್ಕೆ ಬರೀ ಗ್ರಹಣ ಇಟ್ಕೊಂಡಿದ್ವಿ, ವಿ ಕ್ಯಾಪ್ಚರ್ ಲೈಟ್ ಫಿಲ್ಮ್ ಮೇಕರ್ಸ್ ಆಗಿ. ಸೊ ಅದಕ್ಕೆ ಗ್ರಹಣ ಅಂತ ಇಟ್ಟಿದ್ವಿ. ಹೋಪ್ಫುಲಿ ಸರ್, ಥ್ಯಾಂಕ್ ಯು. ಸರ್ ಅದು ಫಿಲಮ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಟ್ ಸರ್ ಅದು. ಸೊ ಅದನ್ನ ಇವಾಗ ಹೇಳ್ಬೋದಾ ಎಲ್ಲರಿಗೂ? ನನಗೆ ಸರ್ ಅದು ಆಕ್ಚುಲಿ ಏನಂದ್ರೆ, ಈ ಹುಡುಗ ಒಂದು ಫಿಲಮ್ ನೋಡ್ಬೇಕು, ಸರ್ ಸಿನಿಮಾದಲ್ಲಿ ನೋಡ್ತಾನೆ ಅಲ್ಲ, ಅದು ವಾಲ್ ಪೋಸ್ಟರ್ ಸರ್. ಅಂದ್ರೆ ಪೋಸ್ಟರ್ಸ್ ಅವನ್ ಏನಂದ್ರೆ, ಅವನು ಗರಾಜ್ಗೆ ಹೋಗ್ತಾನೆ, ಗರಾಜಲ್ಲಿ ಕೆಲಸ ಮಾಡೋ ಹುಡುಗ. ಸೊ ಅವನು ಪ್ರತಿನಿತ್ಯ ಅವ್ನ ಮನೆಯಿಂದ ನಡ್ಕೊಂಡು ಹೋಗ್ಬೇಕಂತ ಒಂದು ವಾಲ್ ಪೋಸ್ಟರ್ ಇರುತ್ತೆ, ಅಂದ್ರೆ ಒಂದು ವಾಲ್, ಅದ್ರ ಮೇಲೆ ಪೋಸ್ಟರ್ಸ್ ಹಾಕ್ತಾ ಇರ್ತಾರೆ ಫಿಲ್ಮ್ದು. ಸೊ ಅವನು ಪ್ರತಿ ವಾರ ಒಂದೊಂದು ಫಿಲ್ಮ್ ನೋಡ್ತಾನೆ. ಸೊ ಅದರಲ್ಲಿ ಇದೊಂದು ಫಿಲ್ಮ್ದು ಪೋಸ್ಟರ್, ಆ ಫಿಲ್ಮ್ ಪೋಸ್ಟರ್ ಅವನ್ನ ಚೇಂಜ್ ಮಾಡುತ್ತೆ, ಆ ಫಿಲ್ಮ್ ಮಾಡಿದವ್ರನ್ನ ಚೇಂಜ್ ಮಾಡುತ್ತೆ ಅನ್ನೋದೇ ದ ಹೋಲ್ ಕಾನ್ಸೆಪ್ಟ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.